ಹಲೋ, ಕನ್ನಡ ನಾಡಿನ ವೀರ ವನಿತೆಯರ ಚರಿತ್ರೆಯೋ ಚಿತ್ರದುರ್ಗದ ಓಬವ್ವನ ಕಥೆ ಇದು. ಕನ್ನಡ ನಾಡಿನ ವೀರ ವನಿತೆಯರ ಚರಿತ್ರೆಯೋ ಚಿತ್ರದುರ್ಗದ ಓಬವ್ವನ ಕಥೆ ಇದು. 18ನೆಯ ಶತಮಾನದಲ್ಲಿ ಪಾಳೆಗಾರ ಮಗ ಹರಿನಾಯಕ, ಛಲವಾದಿ ಕಹಳೆ ಮುದ್ದ ಹನುಮಪ್ಪ ಕೋಟೆಯ ಕಾವಲುಗಾರ. ಈತನ ಪತ್ನಿಯೇ ನಮ್ಮ ಬಿದ್ದವನಿಗೆ ಓಬವ್ವ. ಕನ್ನಡ ನಾಡಿನ ವೀರ ವನಿತೆಯರ ಚರಿತ್ರೆಯೋ ಚಿತ್ರದುರ್ಗದ ಓಬವ್ವನ ಕಥೆ ಇದು. ಆಕೆ ತವರು ಬಳ್ಳಾರಿ ಜಿಲ್ಲೆ, ಈಗಿನ ವಿಜಯನಗರ. ಆಕೆಯ ತವರು ಬಳ್ಳಾರಿ ಜಿಲ್ಲೆ, ಈಗಿನ ವಿಜಯನಗರ. ಜಿಲ್ಲೆಯ ಪಾಳೆಗಾರರ ಸಂತತಿ ಇರುವ ಗುಡೇಕೋಟೆ, ಛಲವಾದಿ ಕಹಳೆ ಚನ್ನಪ್ಪನ ಮಗಳು. ಮದಕರಿ ನಾಯಕ ವರಿಸಿದ ಈ ಊರಿನ ಹೆಣ್ಣ, ಕಾವಲುಗಾರ ಮುದ್ದ ಹನುಮಪ್ಪ ವರಿಸಿದ ಓಬವ್ವನ ಚರಿತ್ರೆಯು ಹಬ್ಬಿತು ನಾಡಿನುದ್ದಕ್ಕೂ. ಕನ್ನಡ ನಾಡಿನ ವೀರ ವನಿತೆಯರ ಚರಿತ್ರೆಯು ಚಿತ್ರದುರ್ಗದ ಓಬವ್ವನ ಕಥೆ ಇದು. ಓ ಕಥೆ ಇದು. ಶ್ರೀರಂಗಪಟ್ಟಣದಂದಿನ ದೊರೆ ಹೈದರಾಲಿಯು ನಿಮಗೆ ಗೊತ್ತೇ? ತನ್ನ ರಾಜ್ಯದ ವಿಸ್ತಾರಕ್ಕಾಗಿ ಚಿತ್ರದುರ್ಗಕ್ಕೆ ಮುತ್ತಿಗೆ ಹಾಕಿ, ಯಾರಿಗೂ ಅರಿವಿಲ್ಲದೆ ಸೇನೆ ನುಗ್ಗಿಸಿದ ಕೋಟೆಗೆ ಕಾವಲುಗಾರ ಊಟಕ್ಕೆ ಹೋದ ಸಮಯವ ನೋಡಿ, ಕಳ್ಳಗಿಂಡಿಯಲ್ಲಿ ತೆವಳುತ್ತಾ ಸಾಗಿತ್ತು ಸೇನೆಯು. ಅದೇ ಸಮಯಕ್ಕೆ ನೀರು ತರಲೆಂದು ಹೊರಗೆ ಬಂದಳು ಓಬವ್ವ. ಒಮ್ಮೆ ನೋಡಿದಳು ಕಳ್ಳಗಿಂಡಿ ಕಡೆ ಸೇನೆ ಬರುವುದನ್ನ, ಮನೆಗೆ ಹೋದಳು ಒನಗೆ ತಂದಳು ಪತಿರಾಯಗೆ ಅರಿವಿಲ್ಲದೆ. ವೀರಗಚ್ಚೆಯ ಹಾಕಿ ನಿಂತಳು ವೀರವೇಷದ ಸಿಮ್ಮಿಣಿಯಾಗಿ, ನುಸುಳುತ್ತಿದ್ದ ಶತ್ರುಗಳನ್ನ ಒಬ್ಬೊಬ್ಬರನ್ನೇ ಸದೆ ಬಡಿದಳು. ಅವ್ವ ಎಂದು ಕೂಗಲೇ ನಮ್ಮ ಕರುಳ ಬಳ್ಳಿ ನೀನು, ಅವ್ವ ಎಂದು ಕೂಗಲೇ ನಮ್ಮ ಕರುಳ ಬಳ್ಳಿ ನೀನು. ಮನ ಕಲಕುವ ನಿನ್ನ ಶೌರ್ಯಕ್ಕೆ ನಮ್ಮಯ ಋಣದ ಭಾರ, ನಮ್ಮಯ ಋಣದ ಭಾರ. ಕನ್ನಡ ನಾಡಿನ ವೀರ ವನಿತೆಯರ ಚರಿತ್ರೆಯು ಚಿತ್ರದುರ್ಗದ ಓಬವ್ವನ ಕಥೆ ಇದು.
ಮುಗಿಸಿದ ಪತಿಯು ಓ ಭುವನ ನೋಡಿ ರಣ ಕಹಳೆಯ ಊದಿ ಯುದ್ಧಕ್ಕೆ ಕರೆ ನೀಡಿ ಉರಿದುಂಬಿಸಿದಳು ತಮ್ಮ ಸೈನ್ಯಕ್ಕೆ ಕೊನೆಗಳಿಗೆವರೆಗೂ ಹಿಂದೆ ಇದ್ದ ಶತ್ರು ಖಡ್ಗದಿಂದ ತಿರಿದ ಹಸುನೀಗಿದಳು ಓದುವ ನಾಯಕರ ಕಣ್ಣ ಮುಂದೆ ವೀರವನಿತೆಯ ಮರಣವ ನೋಡಿ ಕಣ್ಣೀರ ಸುರಿಸಿದ ನಾಯಕರು ಚಿತ್ರದುರ್ಗದ ಕೋಟೆ ತುಂಬಿದೆ ಜನಸಾಗರದಿ ಓಬವ್ವನ ಅಂತಿಮ ಯಾತ್ರೆಗೆ ಕಣ್ಣೀರ ಕೋಡಿ ಕನ್ನಡ ನಾಡಿನ ವೀರವನಿತೆಯರ ಚರಿತ್ರೆಯು ಚಿತ್ರದುರ್ಗದ ಓಬವ್ವನ ಕಥೆ ಇದು ಕನ್ನಡ ನಾಡಿನ ವೀರವನಿತೆಯರ ಚರಿತ್ರೆಯು ಚಿತ್ರದುರ್ಗದ ಓಬವ್ವನ ಕಥೆ ಇದು 18ನೆಯ ಶತಮಾನದಲ್ಲಿ ಪಾಳೆಗಾರ ಮದಕರಿ ನಾಯಕ ಛಲವಾದಿ ಕಹಳೆ ಮುದ್ದ ಹನುಮಪ್ಪ ಕೋಟೆಯ ಕಾವಲುಗಾರ ಈತನ ಪತ್ನಿಯೇ ನಮ್ಮ ಬಿಟ್ಟವನಗೆ ಓಬವ್ವ ಕನ್ನಡ ನಾಡಿನ ವೀರವನಿತೆಯರ ಚರಿತ್ರೆಯು ಚಿತ್ರದುರ್ಗದ ಓಬವ್ವನ ಕಥೆ ಇದು ಓ ಕಥೆ ಇದು ಓ ಕಥೆ ಇದು